ಏನು ಇತ್ತೀಚೆಗೆ ಬಂದ್ಬಿಟ್ಟು ಒಕ್ಕಲಿಗಾಗ್ಬಿಟ್ಟಿದ್ದೀನಿ ಯಾವಾಗ ನನ್ಗೆ ಗೊತ್ತಿಲ್ಲಪ್ಪ, ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಹೊಸದಾಗಿ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಕ್ಕಲಿಗಾಗೋಗ್ಬಿಟ್ಟಿದ್ದ 47 ವರ್ಷದ ನಂತರ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೆ. ಈ ವ್ಯಕ್ತಿ ಯಾವಾಗ ಒಕ್ಕಲಿಗಾದ ನನಗೆ ಗೊತ್ತಿಲ್ಲ. ನಾನು ಯಾವ ಕ್ಯಾಸ್ಟ್ ಒಕ್ಕಲಿಗನೇ ಅಲ್ಲ ಅಂತ ಹೇಳಿದ್ದಾರೆ. ಒಕ್ಕಲಿಗ ಅಲ್ಲ ಅನ್ನುವಂಥದ್ದಕ್ಕೆ ದಯಮಾಡಿ ಏನಾದರೂ ಪ್ರೂಫ್ ಇದ್ರೆ ಬಿಡುಗಡೆ ಮಾಡಿ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ ಆ ಸರ್ಟಿಫಿಕೇಟ್ನ. ರಾಜ್ಯ ಸರ್ಕಾರ ನನಗೆ TC ಟ್ರಾನ್ಸ್ಫರ್ ಸರ್ಟಿಫಿಕೇಟಲ್ಲಿ ನಮೂದನೆ ಆಗಿರುತ್ತೆ ನಾನು ಯಾವ ಕ್ಯಾಸ್ಟು ಅಂತ. ಅದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಾನು ಹುಟ್ಟಿದಾಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು. ಬೆಳೀತಾ 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 ಈಗ ನಾನು ವಿಶ್ವ ಮಾನವ. ಮಾತೆತ್ತರ ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು, ಅದು HD ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ. ಈಗ ನೀವು ಹೇಳ್ತಾ ಇದ್ದೀರಿ ದೇವೇಗೌಡರನ್ನ ಬೈದಿನಿ. HD ದೇವೇಗೌಡರನ್ನ ಯಾವತ್ತಾದ್ರೂ ಬೈದಿದ್ರೆ ಯಾವುದನ್ನ ಒಂದು ಸಣ್ಣ ತುಣುಕಿದ್ದು ದಯಮಾಡಿ ತೋರಿಸುವಂತ ಕೆಲಸವನ್ನು ಮಾಡಿ. ನೀವು ಏನು ಹೇಳಿದ್ರು ನಾನು ಒಪ್ಕೋತೀನಿ. ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು. ಹಾಗಾಗಿ ಕೋರ್ಟ್ಗೆ ಹೋಗಿ ಕೋರ್ಟ್ PCR ಹಾಕಿದ್ರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಬರೆದಿಟ್ಕೊಳ್ಳಿ. ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. 2 ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ. ಅದು ಜೈಲಿಗೆ ಯಾಕೆ, ಯಾವ ಆಧಾರದ ಮೇಲೆ ಜೈಲಿಗೆ ಕಳಿಸ್ತೀನಿ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಬೇಗ ಕಳಿಸಿ. ನಾನು ನಮ್ಮ ಚುನಾವಣೆ ಆಗೋದಕ್ಕಿಂತ ಮುಂಚೆನೇ ನನ್ನ ಜೈಲಿಗೆ ನೀವು ಕಳಿಸುವಂಥ ಕೆಲಸವನ್ನು ಮಾಡಿ ಅದನ್ನು ನೀವು ಪುಣ್ಯ ಕಟ್ಕೊಳ್ಳಿ, ಆದಷ್ಟು ಬೇಗ ಕಳಿಸ್ಕೊಳ್ಳಿ. ಇಂತಹ ವ್ಯಕ್ತಿಗಳು ಇವತ್ತು ಬಂದು ಜಾತಿಯ ತಮಟೆನ ಬಾರಿಸ್ತಾ ಇದ್ದಾರೆ. ದಯವಿಟ್ಟು ಎಚ್ಚರದಿಂದ ಇರಿ. ಇದು ಜಾತಿ ಅಲ್ಲ, ಇವತ್ತು ದೇಶ ಮುಖ್ಯ. ನಿಮ್ಮ ರೀತಿ ಜಾತಿ ಆಧಾರದ ಮೇಲೆ ಜಾತಿಗಳನ್ನು ಒಡೆದು ರಾಜಕಾರಣ ಮಾಡುವಂಥ ವ್ಯಕ್ತಿ ನಾನಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪ್ರತಾಪ್ ಸಿಂಹರವರೇ, ನೀವು ಮಾಡಿರುವಂಥ ಅಭಿವೃದ್ಧಿಗಳೇನಾದರೂ ಇದ್ದರೆ ಅದನ್ನು ಜನಗಳಿಗೆ ಹೇಳಿ, ನಿಮ್ಮ ಅಭ್ಯರ್ಥಿ ಪರ ಮತವನ್ನು ಯಾಚಿಸಿ. ನನ್ನನ್ನು ಅಟ್ಯಾಕ್ ಮಾಡೋದ್ರಿಂದ ನಿಮ್ಗೇನು ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ.